ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೀಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಈ ವರ್ಡ್ಸ್ ನೋಡುವಾದರೆ ENTER ಎಂಟರ್, EXIT ಎಕ್ಸಿಟ್, EMPLOY ಎಂಪ್ಲಾಯ್, ESCAPE ಎಸ್ಕೇಪ್. ಇದರಲ್ಲಿ ಎಲ್ಲ ಎನ್ ಉಚ್ಚಾರಣ ಬಂದಿದೆ. ಎನ್ ಅಂದರೆ ಇಂಗ್ಲಿಷ್ ಆಲ್ಫಬೆಟಲ್ಲಿ ಒಂದು ಅಕ್ಷರವೇ ಎನ್. ಸೊ ಎನ್ ಅನ್ನು ಬರಲಿಕ್ಕೆ ನಾವು ಎನ್ ಮಾತ್ರವಾಗಿ ಬರೀಲ್ಲ, ಎನ್ ಸೇರಿಸಿ ಬರೆದಿದೆ. ಅದೇ ಥರ ಎಕ್ಸ್ ಅನ್ನು ಹೇಳುವಾಗ ಎಕ್ಸ್ ಒಂದು ಅಕ್ಷರ ಉಂಟು ಇಂಗ್ಲಿಷ್ ಆಲ್ಫಬೆಟಲ್ಲಿ, ಆದರೆ ನಾವು ಒಂದು ವರ್ಡಿನ ಜೊತೆ ಎಕ್ಸ್ ಬಾಯಲ್ಲಿ ಉಚ್ಚಾರಣ ಬರುವಾದರೆ ಅದು EX ಬರಿಬೇಕಿತ್ತು. ಮತ್ತು ಇನ್ನೊಂದು ಎಂ ಅನ್ನೊಂದು ಅಕ್ಷರ ಇಂಗ್ಲಿಷ್ ಅಕ್ಷರಮಾಲೆಯಲ್ಲಿ ಉಂಟು, ಆದರೆ ಸಹ ನಾವೊಂದು ವರ್ಡ್ ಪದವಾಗಿ ಓದುವಾಗ ಅದಲ್ಲಿ ಎಂ ಬರಬೇಕಾದ್ರೆ EM ಸೇರಿಸಬೇಕು. ಅದೇ ಥರ ES ಎಸ್. ಓಕೆ, ಇದೇ ಥರ ಬರುವ ಪದಗಳು ಯಾವುದು, ಅದರ ಬಗ್ಗೆ ಓದಲಿಕ್ಕೆ ಹೇಗೆ ಅದೆಲ್ಲ ಇವತ್ತು ನೋಡಲಿಕ್ಕೆ ಇಷ್ಟಪಡ್ತೇನೆ. ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ENROLL ಎನ್ರೋಲ್, END ಎಂಡ್, ENJOY ಎಂಜಾಯ್, ENTRY ಎಂಟ್ರಿ. ಇದೆಲ್ಲ ನಾವು ನೋಡುವಾಗ ಈ ಎನ್ನಿನ ನೆಕ್ಸ್ಟ್ ಒಂದು ಕನ್ಸೋನೆಂಟ್ ಬಂದಿದೆ, ಅಂದರೆ ವೌವಲ್ಸ್ ಅಲ್ಲದ ಒಂದು ಅಕ್ಷರ. ಹಾಗೆ ಬರುವಾಗ ಈ ಎನ್ನಿಗೆ ನಾವು ಸೇರಿಸಿ ಓದಬೇಕಾಗ್ತದೆ. ENROLL ರೋಲ್, ಎನ್ರೋಲ್. ಓಕೆ, ಅದೇ ಥರ EN ಅನಂತರ ಬಂದದ್ದು ಕನ್ಸೋನೆಂಟ್ D. ಇಲ್ಲಿ EN ಅನಂತರ J ಬಂದಿದೆ, ಇಲ್ಲಿ EN ಅನಂತರ T ಬಂದಿದೆ, ಎಲ್ಲ ಕನ್ಸೋನೆಂಟ್ಸ್. ENV, ENT, ENR. EN ಅನಂತರ ಬಂದ ಅಕ್ಷರಗಳು ಕನ್ಸೋನೆಂಟ್ಸ್ ಆಗಿ ಬರುವಾಗ ನಾವು ENಗೆ ಎನ್ ಓದುತ್ತದೆ. ಹಾಗೆ ಓಕೆ, ಈಗ ಒಂದು ವರ್ಡ್ ಎನರ್ಜಿ ಆಗಬೇಕಾದ್ರೆ ENERGY ಎನರ್ಜಿ. ಸೊ EN ಅನಂತರ ಒಂದು ವೌವಲ್ ಬಂದಿದೆ. ಆ ವೌವಲ್ ಬರುವಾಗ ನಮಗೆ ಎನ್ ಓದಬೇಕಂದಿಲ್ಲ, ಈಗೆ ಎ ಉಚ್ಚಾರಣ ಬರುತ್ತದೆ, ಎನ್ನಿನ್ನೇ ಉಚ್ಚಾರಣ ಬರುತ್ತದೆ. ಸೊ ಎನರ್ಜಿಯನ್ನು ಓದಲಿಕ್ಕೆ ಸಾಧ್ಯವಾಗುತ್ತದೆ. ಆದರೆ ಇದರಲ್ಲಿ ಎಲ್ಲ ಈ ಪದಗಳಲ್ಲಿ ಎಲ್ಲ ಫಸ್ಟ್ ಎನ್ ಉಚ್ಚಾರಣ ಬರಬೇಕಾದರೆ ಇದನ್ನ ಥರ್ಡ್ ಲೆಟರ್ ಅದು ಒಂದು ಕನ್ಸೋನೆಂಟ್ ಇರಬೇಕು. ಓಕೆ, ಅರ್ಥ ಆಯ್ತಲ್ಲ? ಈಗ ನಿಮಗೆ ಪ್ರಾಕ್ಟೀಸ್ ಮಾಡೋಣ. ENROLL ಎನ್ರೋಲ್, END ಎಂಡ್, ENNJOY ಜಾಯ್ ಎಂಜಾಯ್, ENNTRY ಟ್ರೈ ಟ್ರೈ, ENNVY ಸಾರಿ, ENNVY VNV, ENNTER enter, ENNRICH reach enrich, ENNSURE sure ensure, ENNTER TAIN MENT mend ಎಂಟರ್ಟೈನ್ಮೆಂಟ್. ಇದೇ ಥರ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಅದು ಸ್ವಲ್ಪ ಕ್ಲಿಯರ್ ಆಗಿ ಓದಲಿಕ್ಕೆ, ತಪ್ಪಿಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಅದೇ ಥರ ಈನ ಜೊತೆ ಎಂ ಬರುವಾಗ ಸಹ ನೋಡಿ, ಎಂ ಅನಂತರ ಬಂದ ವರ್ಡ್ ವೌವಲ್ ಅಲ್ಲ, ಕನ್ಸೋನೆಂಟ್. ಪಿ, ಇಲ್ಲಿ ಬಿ, ಈ ಬಿ, ಪಿ, ಬಿ, ಪಿ, ಬಿ. ಓಕೆ, ಹೀಗೆ ಬರುವಾಗ ಕನ್ಸೋನೆಂಟ್ ಬಂದಿದೆ. ಹಾಗೆ ಕನ್ಸೋನೆಂಟ್ EM ಅನಂತರ ಒಂದು ಕನ್ಸೋನೆಂಟ್ ಬರುವಾದರೆ ನಾವು EMಗೆ ಎಂ ಉಚ್ಚಾರಣ ಬರಬೇಕು. ಸೊ ಹೀಗೆ ಓದುವುದು ಹೇಗೆ ಅಂದರೆ EMMPIRE ಪೇರ್ ಎಂಪೇರ್, EMMBLEM ಬ್ಲಮ್ ಎಂಬ್ಲಮ್, EMMBANK ಬ್ಯಾಂಗ್ MENT ಮೆಂಡ್ ಎಂಬ್ಯಾಂಗ್ಮೆಂಟ್, EMMPTYT MT, EMMBRYO ಬ್ರಿಯೋ ಎಂಬ್ರಿಯೋ, EMMBALM ಬಾಮ್ ಎಂಬಾಮ್, EMMPOWER ಪವರ್ ಎಂಪವರ್, EMMPHA ಫಾ SIS ಸಿಸ್ ಎಂಫಸಿಸ್, EMMBROI ಬ್ರಾಯ್ DERY ಡರಿ ಎಂಬ್ರಾಯ್ಡರಿ. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಗೊತ್ತಾಯ್ತಲ್ಲ? ಹೀಗೆ EM ಅನಂತರ ಒನ್ ವರ್ಡ್ಸ್ ವೌವಲ್ ಅಲ್ಲ, ಕನ್ಸೋನೆಂಟ್ಸ್. ಹಾಗೆ ಬರುವಾಗ EMಗೆ ಎಂ ಉಚ್ಚಾರಣವೇ ಬರುತ್ತದೆ. ಓಕೆ, ನೆಕ್ಸ್ಟ್
ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ EX ಅಥವಾ EX ಸೌಂಡು ES ಸೌಂಡ್. ಇದು ಫುಲ್ EX ಲೆಕ್ಕದಲ್ಲಿ ಬಂದಿದೆ, ಇದು ES ಲೆಕ್ಕದಲ್ಲಿ ಬಂದಿದೆ. ನೋಡುವ ಹೇಗೆ ಅಂದರೆ EXX EXALT exalt, EXPEN SIVE expensive, EXXPERT pert expert, EXXAMM exam, EXXAMM PLE pill example, EXXERCISE size exercise, EXXPOPO inent exponent. ಇದರಲ್ಲಿ ಎಕ್ಸ್ ಅನಂತರ ವೌವಲ್ಸ್ ಬಂದರೆ ಸಹ ಪ್ರಾಬ್ಲಮ್ ಇಲ್ಲ, ಮತ್ತು ಕನ್ಸೋನೆಂಟ್ ಬಂದರೆ ಸಹ ಪ್ರಾಬ್ಲಮ್ ಇಲ್ಲ. ಇದರ ಬಗ್ಗೆ ಒಂದು ಕ್ಲಾಸ್ ಮುಂಚೆ ಮಾಡಿದೆ, ಅದನ್ನದು ವಿಡಿಯೋದ ಲಿಂಕ್ ಇದನ್ನ ಜೊತೆ ಕೊಡ್ತೇನೆ ಆಯಿತಾ. ಅದು ಜಾಸ್ತಿ ಎಕ್ಸಿನ ವರ್ಡ್ಸ್ ಉಂಟು, ಪ್ರಾಕ್ಟೀಸ್ ಮಾಡಿ. ಮತ್ತು ಇನ್ನಿದ್ದಲ್ಲಿ ಬರುವಾಗ ES ಬರುವಾಗ ಸಹ ಎಸ್ CAP ಕೇಪ್ ಎಸ್ಕೇಪ್, ESS CALATOR escalator, ESSTHER ಥರ್ ಎಸ್ತರ್. ಇದೇ ಲೆಕ್ಕದಲ್ಲಿ ನಾವು ಓದುವಾಗ ಬರೆಯುವಾಗ ನಮಗೆ ತುಂಬ ಈಸಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಈ ವಿಡಿಯೋ ತುಂಬ ಜನರಿಗೆ ಅದು ಯೂಸ್ಫುಲ್ ಆಗ್ತಾ ಉಂಟು ಗೊತ್ತಾಗ್ತದೆ. ಅದಕ್ಕಾಗಿ ತುಂಬ ಸಂತೋಷ ಉಂಟು. ಮತ್ತು ಇದು ನೋಡಿದವರು ಸ್ಪೆಲ್ಲಿಂಗ್ ಮಿಸ್ಟೇಕಿನ ಬಗ್ಗೆ ತುಂಬ ಕಷ್ಟಪಡಿದವರಿಗೆ, ತುಂಬ ಮಕ್ಕಳು ಸಹ ಉಂಟು. ಶಾಲೆ ಕಾಲೇಜುಗಳಲ್ಲಿ ಹೋಗೋದು ಮಕ್ಕಳು ಸ್ಪೆಲ್ಲಿಂಗ್ ಮಿಸ್ಟೇಕಿನ ಬಗ್ಗೆ ಕಷ್ಟಪಡಿದವರು ಉಂಟು. ಅವರಿಗೆ ಎಲ್ಲಾದರೂ ಇಂಗ್ಲೀಷ್ ಕಲೀಲಿಕ್ಕೆ ಆಸೆ ಇದ್ದವರು ಉಂಟು. ಅವರಿಗೆಲ್ಲ ಇದು ಶೇರ್ ಮಾಡಿಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು.